ಹಲೋ ಫ್ರೆಂಡ್ಸ್, ನಾವಿವತ್ತು ವರ್ಗ ಸಮೀಕರಣಗಳು ಅನ್ನುವಂಥ ಪಾಠದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಇದು 10ನೇ ತರಗತಿಯಲ್ಲಿ ಬರುವಂಥ ಭಾಗ ಎರಡರಲ್ಲಿ ಬರುವಂಥ ವರ್ಗ ಸಮೀಕರಣಗಳು ಪಾಠ. ಇದರಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಎಕ್ಸ್ ಚರಾಕ್ಷರವನ್ನು ಹೊಂದಿರುವ, ಎಕ್ಸ್ ಅನ್ನುವಂಥದ್ದು ಒಂದನ್ನು ಏನಂತ ಮಾಡ್ಕೋತೇವೆ ನಾವು, ಚರಾಕ್ಷರ. ಎಕ್ಸ್ ಚರಾಕ್ಷರ ಹೊಂದಿರುವ ಒಂದು ವರ್ಗ ಸಮೀಕರಣ. ವರ್ಗ ಅಂದ್ರೆ ಘಾತಾಂಕ 2 ಹೊಂದಿರಬೇಕು. ವರ್ಗ ಸಮೀಕರಣವು ax² + bx + c = 0 ರೂಪದಲ್ಲಿ ಇರುತ್ತದೆ. ಇಲ್ಲಿ a, b ಮತ್ತು c ಗಳು ವಾಸ್ತವ ಸಂಖ್ಯೆಗಳು. a ≠ 0 ಅಂದ್ರೆ ಈ ಸಮೀಕರಣದಲ್ಲಿ x ರ ಘಾತ 2 ಆಗಿರಬೇಕು ಮತ್ತು a, b ಮತ್ತು c ಗಳು ಸಂಖ್ಯೆಗಳಾಗಿರ್ತವೆ. 1, 2, 3 ಈ ರೀತಿಯಾಗಿ ಸಂಖ್ಯೆಗಳು ಆಗಿರ್ತವೆ. ಗೊತ್ತಾಯ್ತಾ? ನೆಕ್ಸ್ಟ್, ಈ ವರ್ಗ ಸಮೀಕರಣದ ಸೂತ್ರ ನೋಡಿ. ಇಲ್ಲಿ ವರ್ಗ ಸಮೀಕರಣ ಯಾವ್ದಾಗಿದೆ? ax² + bx + c. ಈ ಸಮೀಕರಣದಲ್ಲಿ x ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಏನ್ ಮಾಡಬೇಕಾಗಿದೆ? x ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಈ x ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ನಮಗೊಂದು ಸೂತ್ರ ಇದೆ. ಆ ಸೂತ್ರ ಏನಂದ್ರೆ -b + r √ b² - 4ac / 2a. ಈ ಸೂತ್ರವನ್ನು ಬಳಸಿ ನಾವು ಏನ್ ಮಾಡ್ತಾ ಇದ್ದೀವಿ? ಈ ಒಂದು ವರ್ಗ ಸಮೀಕರಣವನ್ನು ಬಿಡಿಸಿ x ದ ಬೆಲೆಯನ್ನ ಕಂಡುಹಿಡಿಯುತ್ತೇವೆ. ಅವು ಏನಾಗುತ್ತವೆ? ಆ x ದ ಬೆಲೆ ಅಂತಂದ್ರೆ ಅವು ಶೂನ್ಯತೆಗಳು ಆಗ್ತವೆ ಅಂತೇಳಿ ಹೇಳಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. b² - 4ac. ನೋಡಿ, b² - 4ac ಅಂದ್ರೆ ಇದನ್ನ ನಾವು ಏನಂತ ಕರಿತೀವಿ? ಶೋಧಕ ಅಂತ ಕರಿತೀವಿ. ಇಲ್ಲಿ ಏನಂತ ಕರಿತೀವಿ? b² - 4ac ನ ಶೋಧಕ ಅಂತ ಕರಿತೀವಿ. ಯಾವಾಗ ಈ ಶೋಧಕ ಏನಾಗಿರುತ್ತದೆ ಅಂದ್ರೆ ಈ 0ಗಿಂತ ದೊಡ್ಡದಾಗಿರುತ್ತದೆ. ಈ 0ಗಿಂತ ಈ ಶೋಧಕ ದೊಡ್ಡದಾಗಿತ್ತಂದ್ರೆ ಅವೆರಡು ಅಂದ್ರೆ ಬರುವಂತಹ x ಬೆಲೆಗಳು ಎರಡು ವಾಸ್ತವ ಸಂಖ್ಯೆಗಳಾಗಿರ್ತವೆ. b² - 4ac ಈ ಶೋಧಕ b² - 4ac = 0. ಇದೇನಾದ್ರೂ 0ಗೆ ಸಮವಾಗಿದ್ರೆ, ಅವೇನಾದ್ರೂ 0ಗೆ ಸಮವಾಗಿದ್ರೆ ಆ ಎರಡೂ ಬೆಲೆಗಳು ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಇರ್ತವೆ, ಸಮವಾಗಿರ್ತವೆ. ಅದೇ ರೀತಿಯಾಗಿ b² - 4ac ಈ ಶೋಧಕ ಅನ್ನುವುದು 0ಗಿಂತ ಚಿಕ್ಕದಾಗಿತ್ತಂದ್ರೆ ಅಲ್ಲಿ ನಮಗೆ ಯಾವುದೇ ವಾಸ್ತವ ಸಂಖ್ಯೆಗಳು ಸಿಗುವುದಿಲ್ಲ. ಅಲ್ಲಿ ಏನಾಗುತ್ತೆ? ಯಾವುದೇ ವಾಸ್ತವ ಸಂಖ್ಯೆಗಳು ಸಿಗುವುದಿಲ್ಲ. ಅಂದ್ರೆ ಏನರ್ಥ ಅಂದ್ರೆ ಈ 0ಗಿಂತ ಈ ಶೋಧಕ ಅನ್ನೋದು ದೊಡ್ಡದಾಗಿದ್ರೆ ಇಲ್ಲಿ ಬೇರೆ ಬೇರೆ ವಾಸ್ತವ ಸಂಖ್ಯೆಗಳು ಸಿಗುತ್ತವೆ. ಇದಕ್ಕೆ ಇದು ಸಮವಾಗಿದ್ರೆ ಅಲ್ಲಿ ಸಮನಾದ ವಾಸ್ತವ ಸಂಖ್ಯೆಗಳು ಸಿಗುತ್ತವೆ. ಆದ್ರೆ ಈ ಶೋಧಕ ಅನ್ನುವುದು 0ಗಿಂತ ಚಿಕ್ಕದಾಗಿದ್ರೆ ನಮಗಿಲ್ಲಿ ಯಾವುದೇ ವಾಸ್ತವ ಸಂಖ್ಯೆಗಳು ಸಿಗುವುದಿಲ್ಲ ಅಂತೇಳಿ ಈ ಒಂದು ಕೆಲವೊಂದು ದತ್ತಾಂಶಗಳ ಮೂಲಕ ನಾವು ತಿಳ್ಕೋಬಹುದು. ಗೊತ್ತಾಯ್ತಾ ಮಕ್ಕಳೇ? ಫಸ್ಟ್ ಏನ್ ಗೊತ್ತಾಯ್ತಾ? ವರ್ಗ ಸಮೀಕರಣ ಯಾವ ರೂಪದಲ್ಲಿ ಇರುತ್ತೆ? ax² + bx + c ರೂಪದಲ್ಲಿ ಇರಬೇಕು. ಆಮೇಲೆ a, b ಮತ್ತು c ಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಈ ಒಂದು ವರ್ಗ ಸಮೀಕರಣದಲ್ಲಿ a ≠ 0. a ಅನ್ನುವಂಥದ್ದು 0 ಆಗಿರಬಾರದು. 0 ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಆಗಿದ್ರೂ ನಡೆಯುತ್ತದೆ. ಅದೇ ರೀತಿಯಾಗಿ ಅದನ್ನು ಈ ಸೂತ್ರವನ್ನು ಹಚ್ಚಿ ಬಿಡಿಸಬೇಕು. ಅದನ್ನು ಬಿಡಿಸಿದಾಗ ನಮಗೆ ಯಾವ ರೀತಿ ಉತ್ತರಗಳು ಸಿಗುತ್ತವೆ ಅನ್ನೋದನ್ನ ನಾವು ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು.